ಬೆಂಗಳೂರಿನ ಯಲಹಂಕ ಕೆರೆ ಆವರಣದಲ್ಲಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ಚಾಲನೆ ನೀಡಿದರು. ನಮ್ಮ ಬೆಂಗಳೂರು ಪ್ರತಿಷ್ಠಾನ ಆಯೋಜಿಸಿರುವ ಈ ಕಾರ್ಯಕ್ರಮದಲ್ಲಿ ಸಾಲು ಮರದ ತಿಮ್ಮಕ್ಕ ಅವರನ್ನ ಸಂಸದ ರಾಜೀವ್ ಚಂದ್ರಶೇಖರ್ ಸನ್ಮಾನಿಸಿದರು. ಯಲಹಂಕ ಕೆರೆ ಆವರಣದಲ್ಲಿ 1,000 ಸಸಿಗಳು ಹಾಗೂ ಕೋಗಿಲು ಕೆರೆ ಆವರಣದಲ್ಲಿ 700 ಸಸಿಗಳನ್ನು ನೆಡಲಾಗ್ತಾ ಇದೆ. ಈ ವೇಳೆ ಮಾತನಾಡಿದ ಸಾಲು ಮರದ ತಿಮ್ಮಕ್ಕ, ನನಗೆ ಮದುವೆಯಾಗಿ 20 ವರ್ಷವಾದರೂ ಮಕ್ಕಳಾಗಲಿಲ್ಲ. ಗಿಡ ಮರಗಳನ್ನೇ ಮಕ್ಕಳಂತೆ ಸಾಕಿದೆ. ಗಿಡ ಮರಗಳನ್ನು ಬೆಳೆಸಿ ರಕ್ಷಿಸಿದ್ರೆ ಒಳ್ಳೆಯ ಮಳೆಯಾಗುತ್ತೆ. ಇದರಿಂದ ಕೆರೆಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ. ಆಗ ರೈತರು ಚೆನ್ನಾಗಿರ್ತಾರೆ, ದೇಶವು ಅಭಿವೃದ್ಧಿ ಆಗುತ್ತೆ ಅಂದರು. ಇನ್ನು ಇದೇ ವೇಳೆ ಮಾತನಾಡಿದ ಸಂಸದ ರಾಜೀವ್ ಚಂದ್ರಶೇಖರ್ ಯಲಹಂಕ ಕೆರೆಯನ್ನು ದತ್ತು ಪಡೆಯುವುದಾಗಿ ತಿಳಿಸಿದರು. ಅಷ್ಟು ಕಷ್ಟಪಟ್ಟಿದ್ದು ದೇಶಕ್ಕೆ ಒಂದು ಮಾದರಿಯಾಗಿ ಬಾಳ್ತಾ ಇದ್ದೀವಿ. ನಾವು ಏನಕ್ಕಾಗಿ ಬಾಳ್ತಾ ಇದ್ದೀವಿ ಅಂದರೆ, ಮದುವೆ ಆಗಿ 20 ವರ್ಷಕ್ಕೆ ಮಕ್ಕಳ ಭಾಗ್ಯ ಇಲ್ದಂಗಾಗುತ್ತೆ. ಸೇರಿ ಮರ ಬೆಳೆಸಿ 1 ವರ್ಷ 10 ಗಡ್ಡಿ ಆಯ್ತು, 1 ವರ್ಷ 15 ಗಡ್ಡಿ ಆಯ್ತು, 1 ವರ್ಷ 20 ಗಡ್ಡಿ ಆಯ್ತು, 1 ವರ್ಷ 25 ಆಯ್ತು. ಹಿಂಗೆ 10 ವರ್ಷ ತಗೊಳ್ಳು ಜಾಸ್ತಿ ಆಗಿ ಬೆಳೆಸಿ ಆ ಮರವನ್ನು ಇವತ್ತು ಇಬ್ಬರು ತೆಗೆದು ಮರ ಅಡವಾಗಿದ್ದಾವೆ. ಅಷ್ಟು ಮರವನ್ನು ಬೆಳೆಸಿ ನಾವು ಬೆಳೆ ಉಯ್ಬೇಕು, ಬೆಳೆ ಆಗಬೇಕು. ನಮ್ಮ ಕಡೆ